ಹಲೋ ಸರ್ ನಮಸ್ಕಾರ. ಮರಾಠ ಸರ್. ಹಲೋ, ನಮಸ್ತೆ ಯಾರು? ನಾನು ವಿ.ಆರ್. ಮರಾಠ ಅಂತ KRS ಪಕ್ಷದ ರಾಜ್ಯ ಖಜಾಂಚಿ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಹೇಳಿ. ನಿಮ್ದು ಉಡುಪಿ ಟೌನ್ ಇದಲ್ವಾ ಸ್ಟೇಷನ್? ಹೌದು ಹೌದು. ಈಗ ನಿಮ್ಮಲ್ಲಿ ಭರತೇಶ್ ಅಂತ ಇದ್ದಾರೆ ಸರ್, PSI. ಯಾರು ಹೇಳ್ರಿ? ಭರತೇಶ್ ಅಂತ PSI. ಹೌದು ಹೌದು. ಈಗ 2 ದಿವಸದ ಹಿಂದೆ ನಾವೊಂದು ಗಾಡಿ ಹ್ಯಾಂಡ್ ಓವರ್ ಮಾಡಿದೀವಿ. ಅದನ್ನ ಅರ್ಧ ದಾರಿಯಿಂದ ಹ್ಯಾಂಡ್ ಓವರ್ ಮಾಡಿದ್ರಾ? ಹೌದು, ಅವರೇ ಬಂದಿದ್ರು ಸ್ಥಳಕ್ಕೆ. ನಿಮ್ಗೆ ಮಾಹಿತಿ ಅದ್ರದ್ದು ಗೊತ್ತಿದ್ಯಾ ಅಂತ ಕೇಳೋಣ ಅಂತ, ಯಾಕಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದೀವಿ. ಓಕೆ, ಅದ್ರಲ್ಲಿ ಕ್ಯಾಶ್ ಕಂಪ್ಲೇಂಟ್ ಲಾಂಚ್ ಮಾಡೋದಾ ಸರ್? ಅವರು ಕರ್ತವ್ಯ ಲೋಪ ಎಸಗಿದ್ದಾರೆ. ಏನ್ ಮಾಡಿದ್ದಾರೆ ನಿಮ್ಗೆ ಇನ್ಫಾರ್ಮ್ ಮಾಡಿದಾರ ಗೊತ್ತಿಲ್ಲ. ನಿಮ್ಗೆ ಇದೆಯಾ ಅದು ಮಾಹಿತಿ ಇದೆಯಾ? 2 ದಿವಸ ಹಿಂದೆ ಸರ್ಕಾರಿ ವಾಹನದಲ್ಲಿ ಇಲ್ಲಿ ಉಡುಪಿಯ ಒಂದು ಕಾಲೇಜ್ ಹತ್ರ ಮಗಳನ್ನ ಕರ್ಕೊಂಡ್ ಬಂದು ಆ ಸರ್ಕಾರಿ ವಾಹನ ದುರುಪಯೋಗದ ಬಗ್ಗೆ ನಾವು ಲೈವ್ ಮಾಡಿದಾಗ ನಮ್ಗೆ ಧಾರವಾಡದಿಂದ ಮಾಹಿತಿ ಬಂದಿತ್ತು. ಅದರಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗೆ, ಅಂದ್ರೆ ಒಂದು ಪೊಲಿಟಿಕಲ್ ನೆಕ್ಸಸ್ ಇದ್ದವರಿಗೆ ಕ್ಯಾಶ್ ಕಳಿಸಿದ್ದಾರೆ. ಆ ಗಾಡಿನ ನಾವು ಹಿಡಿದು ನಮ್ಮ ಕಾನೂನಲ್ಲಿ ಏನು ಅವಕಾಶ ಇದೆ, ನಾವ್ ಏನು ಪ್ರಶ್ನೆ ಮಾಡಿಲ್ಲ, ಏನಿಲ್ಲ, ಹ್ಯಾಂಡ್ ಓವರ್ ಮಾಡಿದ್ವಿ ನಿಮ್ಮ ಇವರಿಗೆ, ಭರತೇಶ್ ಅವರಿಗೆ ಆ ಗಾಡಿನ. ಅವರು ಅರ್ಧ ದಾರಿಯಲ್ಲಿ ಹೋಗುವಾಗ ನಿಲ್ಲಿಸ್ಬಿಟ್ಟು ಆ ಗಾಡಿನ ಬಿಟ್ಟು ಕಳಿಸಿದ್ದಾರೆ. ನಾವಿವಾಗ ನೇರವಾಗಿ ಹೇಳ್ಬೇಕಾಗತ್ತೆ, 1-2 ವಿಚಾರ ಹೇಳ್ಬೇಕು. ಒಂದು, ನಿಮ್ಗೆ ಗಮನಕ್ಕೆ ಬಂದಿದ್ಯಾ ಅಂತ. ಇದು ಫಸ್ಟ್ ಆಫ್ ಆಲ್ ಮಾಡಿಲ್ಲ ಅಂದ್ರೆ ವಿಲೋಪ ನಿಮ್ ಕಡೆಯಿಂದ, ಅಂದ್ರೆ ನಿಮ್ಮ ಇದನ್ನೇ ಗಮನಕ್ಕೆ ತರದೆ ಮಾಡಿದ್ದಾರೆ ಆ ಕೆಲಸನ. ಎರಡನೇದು, ಈ ಕ್ಯಾಶ್ ಇದೆ ಅಂತ ನಾವು ಹೇಳಿದ್ರು ಮತ್ತೆ ಅದು ಸರ್ಕಾರಿ ವಾಹನ ದುರುಪಯೋಗ ಆಗ್ತಾ ಇದೆ. ಖಾಸಗಿ ಪ್ರವಾಸಕ್ಕೆ ಬಂದಿರೋದು 25ನೇ ತಾರೀಕು, ಈ ಕ್ರಿಸ್ಮಸ್ ದಿವಸ. ಆ ಗಾಡಿ ನಾವು ಬಿಟ್ಟು ಕಳಿಸಿದ್ದಾರೆ. ಇದು 2 ಸೀರಿಯಸ್ ಮ್ಯಾಟರ್ ಇದೆ. ನಾನು SP ಅವರಿಗೆ, ಹರಿರಾಮ್ ಅವರಿಗೂ ನಮ್ಮವರು ಮಾತಾಡಿದ್ದಾರೆ. ಆದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಇದ್ರೆ ನಿಮ್ದು ಹೆಸರು ಬರುತ್ತೆ ಅದ್ರಲ್ಲಿ. ಇವಾಗ ನಿಮ್ಗಿಲ್ಲ ನಾವು ನಮ್ಮ ಹೆಸರು ಬರುತ್ತಾ? ಅಲ್ಲ ಸರ್, ನಾವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಮ್ಮ ಹೆಸರು ಬರುತ್ತೆ, ನಿಮ್ಮ ಹೆಸರು ಬರುತ್ತೆ. ಏನದು ನನ್ಗೆ ಅರ್ಥ ಆಗಲ್ಲ ನಿಮ್ದು. ಆಗಲ್ಲ ಸರ್, ನಾ ಹೇಳಿದ್ ಇವಾಗ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದೀವಿ. ಕಂಪ್ಲೇಂಟ್ ಲಾಂಚ್ ಮಾಡ್ತೀರಾ? ಹೌದು, ಮಾಡಿ ಕಂಪ್ಲೇಂಟ್ ಲಾಂಚ್ ಮಾಡಿ. ಬನ್ನಿ ಕಂಪ್ಲೇಂಟ್ ಲಾಂಚ್ ಮಾಡಿ ಬನ್ನಿ. ಅಂದ್ರೆ ಏನ್ ಪರವಾಗಿಲ್ಲ ಅಂತನಾ?